ಅಶ್ವವೇಗ ಜೊತೆ ಮಾತನಾಡೋದಕ್ಕೆ ಮಾಜಿ CM ಆದಂಥ ಸದಾನಂದ ಗೌಡ ಅವರಿದ್ದಾರೆ, ಅವ್ರಿಗೆ ಮಾತಾಡಿಸ್ತಾ ಹೋಗೋಣ. ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ತಮ್ಮ ಶ್ರಮ ವ್ಯರ್ಥವಾಗಿದೆ ಅಂತ. ಇದರ ಪರಿಪೂರ್ಣ ಅರ್ಥ ಏನು ಸರ್? ಪ್ರಾಯಶಃ ನನಗೆ ಅನ್ನಿಸ್ತಾ ಇದೆ, ಈ ಶ್ರಮ ವ್ಯರ್ಥವಾಗಿದೆ ಅಂತ ಹೇಳೋದು ಖಂಡಿತ ಅದಕ್ಕೆ ಅರ್ಥ ಇಲ್ಲ. ಕಾಂಗ್ರೆಸ್ ಪಕ್ಷದ ಒಬ್ಬ ದೇಶದ ಅಧ್ಯಕ್ಷ ಆಗಿದ್ದು, ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದವ ತನ್ನ ಅದೊಂದು ವೀಕ್ನೆಸ್ಸೋ ಅಥವಾ ಅಸಹಾಯಕತೆಯೋ ಏನೋ ಗೊತ್ತಿಲ್ಲ, ಅವರು ಹೇಳುವಂಥದ್ದು ಅವರಿಗೆ ಗೌರವ ತರುವಂಥದ್ದಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇಷ್ಟೆಲ್ಲ ವಿದ್ಯಮಾನಗಳು ನಡೀತಾ ಇದ್ದಾವೆ. ಒಬ್ಬ ಮುಖ್ಯಮಂತ್ರಿ ಅವರ ಕುಟುಂಬದವರೇ ಹಲವಾರು ಹಗರಣಗಳಲ್ಲಿ ಸೇರಿರುವಂಥದ್ದು ಮತ್ತು ಕಳೆದ 1-2 ವರ್ಷದ ಆಡಳಿತದಲ್ಲಿ ರಾಜ್ಯ ಹಿಂದೆಂದೂ ಕಂಡರಿಯದಂಥ ರೀತಿಯಲ್ಲಿ ಬೇರೆ ಬೇರೆ ಕಾನೂನಿನ ಅವ್ಯವಸ್ಥೆಗಳು ಮತ್ತೊಂದೆಲ್ಲ ಇರುವಂಥ ಇಂಥ ಸಂದರ್ಭದಲ್ಲಿ ಕೂಡ ಮುಖ್ಯಮಂತ್ರಿಯನ್ನು ಹತೋಟಿ ಮಾಡಲಿಕ್ಕೆ ಆಗದಂಥ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಇವತ್ತು ನಾನು ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಇದ್ದವ, ನನಗೇನೋ ತಪ್ಪಿ ಹೋಯ್ತು ಹಿಂದೆ ಅಂತ ಹೇಳುವಂಥದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ರಾಜ್ಯದಲ್ಲಿ ಇದೇ ರೀತಿ ಕುರ್ಚಿ ಕದನ ಹೆಚ್ಚಾಗಿದೆ, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಬಿಟ್ಕೊಡಲ್ಲ ಅನ್ನೋ ಒಂದು ಅರ್ಥದಲ್ಲೇ ನಡೆದುಕೊಳ್ತಿದ್ದಾರೆ. ಈಗ ಹೊಸದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಿದೆ ಅವರ ಸ್ಟೇಟ್ಮೆಂಟ್ಗಳು ಗಮನಿಸ್ತಾ ಹೋದರೆ. ಇದು ನನಗೆ ಗೊತ್ತಿಲ್ಲ. ರಾಜ್ಯ ರಾಜಕಾರಣವನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗದವರು, ರಾಜ್ಯದಲ್ಲಿ ಈ ರೀತಿ ಅತ್ಯಂತ ಕೆಟ್ಟ ಆಡಳಿತ ಇರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರಿಗೆ ಏನು ಹೇಳಲಿಕ್ಕಾಗದೆ ಮುಖ್ಯಮಂತ್ರಿಗಳ ಚೇಲಗಳಿಗೆ ಹೆದರಿ ಇರುವಂಥ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಅವರು ಪರೋಕ್ಷವಾಗಿ ಈ ರೀತಿಯ ಹೇಳಿಕೆಗಳು ಅವರಿಗೆ ಶೋಭೆ ತರುವಂಥದ್ದಲ್ಲ. ಅವ್ರು ನೇರವಾಗಿ ಇಲ್ಲ, ಇಂಥ ಕಾಲಘಟ್ಟದಲ್ಲಿ ಇದರ ಬದಲಾವಣೆಗಳ ಅನಿವಾರ್ಯ, ನಾನು ಕೂಡ ಒಬ್ಬ ಆಸ್ಪಿರೆಂಟ್ ಅಂತ ಹೇಳುವಂಥದ್ದು ಹೇಳಿದರೆ ಅದು ಪರವಾಗಿರಲಿಲ್ಲ, ನನಗೆ ಹಿಂದೆಲ್ಲ ತಪ್ಪಿದೆ, ನನ್ನ ಶ್ರಮ ಎಲ್ಲ ವ್ಯರ್ಥ ಆಗಿದೆ ಅಂತ ಹೇಳುವಂಥದ್ದು ಅದು ಕೂಡ ಆ ಕಾಲನೇ ಸರಿಯಲ್ಲ. ಈಗ ಅವರ ಏಜ್ ಫ್ಯಾಕ್ಟ್ರಿಗಳು ಇರ್ಬೋದು, ಬಾಕಿದ್ದಿರ್ಬೋದು, ಅದೊಂದು ಖಂಡಿತವಾಗಿಯೂ ಅವರ ಹೇಳಿಕೆಗಳು ಒಂದು ರೀತಿಯಲ್ಲಿ ಆ ಏಜ್ ಫ್ಯಾಕ್ಟರ್ನ ಮೇಲೆ ಡಿಪೆಂಡ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ಈಗಾಗಲೇ ರಾಜ್ಯದಲ್ಲಿ CM ರೇಸ್ನಲ್ಲಿ DK ಶಿವಕುಮಾರ್ ಅವರಿದ್ದರು, ಈಗ ಹೊಸದಾಗಿ ಏನಾದರೂ ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆಗೋದು ರೇಸ್ನಲ್ಲಿದ್ದಾರಾ ಅಂತ ಈ ಸ್ಟೇಟ್ಮೆಂಟ್ ನೋಡಿ, ನನಗೆ ಅದು ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, DK ಶಿವಕುಮಾರರು ಮತ್ತು ಸಿದ್ದರಾಮಯ್ಯರ ಗಲಾಟೆ ಮಧ್ಯದಲ್ಲಿ ಏನಾದರೂ ನಾನು ತೂರಿ ಹೋಗ್ಬೋದಾ ಮುಂದಕ್ಕೆ ಅಂತ ಹೇಳುವಂಥ ಒಂದು ಆಸೆ ಅವರಲ್ಲಿ ಇರ್ಬೋದು. ಈ ಪ್ರಾಯದ ಸಂದರ್ಭದಲ್ಲಿ ತುಂಬ ಜನರಿಗೆ ಆಕಾಂಕ್ಷೆಗಳಿರ್ತವೆ, ಪ್ರಾಯಶಃ ಅಂಥದ್ದಿರ್ಬೋದು. DK ಶಿವಕುಮಾರನಿಗೆ ಇದು ಖುಷಿ ಆಗ್ಬೋದು, ನನಗೆ ಹೆಂಗೆ ಬಿಟ್ಟುಕೊಡ್ತಾ ಇಲ್ಲ, ನನಗೇನು ಬಿಟ್ಟುಕೊಳ್ತಾ ಇಲ್ಲ ಅಂತ ನನಗೆ ಸಿಕ್ಕದಿದ್ದರೂ ಪರವಾಗಿಲ್ಲ, ಅವರು ಇಳಿಬೇಕು ಅಂತ ಹೇಳುವಂಥ ಭಾವನೆಗಳಿರ್ಬೋದು. ಆದ ಕಾರಣ ಪರೋಕ್ಷವಾಗಿ DK ಶಿವಕುಮಾರರು ಮತ್ತು ಇಬ್ಬರು ಸೇರಿ ಈ ಒಂದು ಕಲ್ಲು ಬಿಸಾಡಿದ್ದು ಇರಲಿಕ್ಕೂ ಸಾಕು. ಸರ್, ಯತೀಂದ್ರ ಸಿದ್ದರಾಮಯ್ಯ ಅವರು ಮೈಸೂರು ಮಹಾರಾಜರಿಗೆ ಹೋಲಿಕೆ ಮಾಡಿದ್ದಾರೆ, ಅಂದರೆ ಅವರ ತಂದೆಯವರಿಗೆ ಸಿದ್ದರಾಮಯ್ಯ ಅವರಿಗೆ ಅಷ್ಟೇ ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ತಂದೆಯವರು ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಒಬ್ಬ ಮಾತಾಡೋದಕ್ಕೂ ಕೂಡ ಒಂದು ಇತಿಮಿತಿಗಳಿದ್ದಾವೆ. ಮೈಸೂರು ಮಹಾರಾಜರಕ್ಕೆ ಹೋಲಿಕೆ ಮಾಡಲಿಕ್ಕೆ ಕರ್ನಾಟಕದಲ್ಲಿ ಬೇರೆ ಯಾರಿಲ್ಲ. ಮೈಸೂರು ಮಹಾರಾಜರೇ ಹೋಲಿಕೆ ಮಾಡುವಂಥ ಒಂದು ವಸ್ತು, ಅದನ್ನು ಬಿಟ್ಟು ಏನಿಲ್ಲ. ಈ ರಾಜಕಾರಣದಲ್ಲಿರುವಂಥ ಸಿದ್ದರಾಮಯ್ಯರು ಇವತ್ತು ಅವರ ರಾಜ್ಯದಲ್ಲಿ ನಡೀತಿರುವಂಥ ಬೇರೆ ಬೇರೆ ಹಗರಣಗಳು ಇದನ್ನೆಲ್ಲ ನೋಡಿ ನನ್ನ ಅಪ್ಪ ಅವರಿಗೆ ಸರಿ ಅಂತ ಹೇಳಿದರೆ ಅದು ಮಹಾರಾಜರಿಗೆ ಮಾಡಿದಂಥ ದೊಡ್ಡ ಅಪಮಾನ. ಅವರು ಇಡೀ ರಾಜ್ಯದ ಎಲ್ಲ ಜನರ ಕ್ಷಮೆಯಾಚನೆ ಮಾಡಬೇಕು. ಅವರು ಮತ್ತು ಅವರ ಮನೆತನದವರದ್ದು ಕೂಡ ಅವರ ಮನೆಯಲ್ಲಿರುವಂಥವ್ರನ್ನ ಎಲ್ಲರನ್ನು ಕೂಡ ಕ್ಷಮೆ ಕೇಳಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಸರ್, ಇದು ಕೆಲವೊಂದು ಕಾಂಗ್ರೆಸ್ ನಾಯಕರು ಡಿಫೆಂಡ್ ಕೂಡ ಮಾಡ್ಕೋತಿದ್ದಾರೆ. ಅಲ್ಲ ರೀ, ಈ ಚೇಲಾಗಿರಿ ಮಾಡುವವರ ಸಂಖ್ಯೆ ಕಾಂಗ್ರೆಸ್ನಲ್ಲಿ ಜಾಸ್ತಿ ಆಗಿದೆ. ಅವ್ರಿಗೆ ಕೊಟ್ಟಂಥ ಜವಾಬ್ದಾರಿ ನಿರ್ವಹಣೆ ಅಲ್ಲ, ಚೇಲಾಗಿರಿ ಅದೇ ಅವರ ಅಭ್ಯಾಸ. ನನಗೆ ಯಾರೋ ಒಬ್ಬ ನಾಯಕನ ಹಿಡ್ಕೊಂಡು ಅವನೇ ಕೇಂದ್ರದಲ್ಲಿ ಏನು ಅರಿಯದ ಯಾವುದೋ ಒಂದು ರೀತಿಯಲ್ಲಿ ಪೊಲಿಟಿಕಲ್ ಅನಾಲಿಸಿಸ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲದಂಥ ನಾಯಕರುಗಳ ಹಿಂದೆ ಜೈ ಅಂತ ಹೇಳುವಂಥದ್ದು. ಇಲ್ಲಿ ಕೂತ್ಕೊಂಡು ಈ ಭ್ರಷ್ಟಾಚಾರ, ಈ ಸ್ವಜನ ಪಕ್ಷಪಾತ, ಈ ಅಲ್ಪಸಂಖ್ಯಾತರ ಓಲೈಕೆ ಮಾಡುವಂಥ ರಾಜನೀತಿ ಮಾಡುವಂಥವರನ್ನು ಜೈ ಅಂತ ಹೇಳುವಂಥದ್ದು ಇದೆಲ್ಲ ಕಾಂಗ್ರೆಸ್ನಲ್ಲಿ ಮಾಮೂಲಾಗಿ ಬಿಟ್ಟಿದೆ. ಈಗ ಕಾಂಗ್ರೆಸ್ನಲ್ಲಿ ಈಗ ಅದು ಈ ಜನರ ಪರವಾಗಿರುವಂಥ ಅಥವಾ ಜನಹಿತ ಕಾಪಾಡುವಂಥ ಒಂದು ಪಕ್ಷ ಆಗಿ ಉಳಿದಿಲ್ಲ, ಸ್ವಾರ್ಥ ರಾಜಕಾರಣವಂಥ ಪಕ್ಷ ಆಗಿದೆ ಅದು. ಇದಾಗಿತ್ತು ಮಾಜಿ CM ಸದಾನಂದ ಗೌಡ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.